ಹಾಯ್, ಎಲ್ಲರಿಗೂ ನಮಸ್ಕಾರ. ನೀವೇನಾದ್ರು ಯು ಪಿ ಎಸ್ ಸಿ, ಸಿ ಎಸ್ ಸಿ, ಯು ಪಿ ಎಸ್ ಸಿ ಸಿವಿಲ್ ಸರ್ವಿಸ್ ಎಕ್ಸಾಮ್ಗೆ ಓದ್ತಿದ್ರೆ ಈ ವಿಡಿಯೋ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಯು ಪಿ ಎಸ್ ಸಿಲಿ ಆನ್ಸರ್ ರೈಟಿಂಗ್ ಮೈನ್. ಫಾರ್ ಎಕ್ಸಾಂಪಲ್ ಆಫ್ಟರ್ ಪ್ರಿಲಿಮ್ಸ್ ಆದಮೇಲೆ ಮೇನ್ಸ್ಗೆ ನಿಮಗೆ ಆನ್ಸರ್ ರೈಟಿಂಗ್ ಪರ್ಟಿಕ್ಯುಲರ್ ಬೇಕೇ ಬೇಕು. ಫಾರ್ ಎಕ್ಸಾಂಪಲ್ ನೀವು ಅನ್ಕೋತೀರಾ, ನೀವು ಪ್ರಿಲಿಮ್ಸ್ಗೆ ಓದ್ಬೇಕಾದ್ರೆ ಅನ್ಕೋತೀರಾ ನಾಲೆಡ್ಜ್ ಇದ್ದರೆ ಸಾಕು ಆನ್ಸರ್ ರೈಟಿಂಗ್ ಬರೀಬೋದು ಅಂತ. ಸೊ ಮೇನ್ ಪಿಲ್ಲರ್ ಫಾರ್ ದಿ ಆನ್ಸರ್ ರೈಟಿಂಗ್ ಏನೇನು ಗೊತ್ತಾ? ಮೊದಲು ನಿಮಗೆ ನಮ್ಮದು ಬೇಸ್ ನಾಲೆಡ್ಜ್ ಬೇಕು. ಏನಂದರೆ ಫಸ್ಟು ಬೇಸ್ ನಾಲೆಡ್ಜ್. ಬೇಸ್ ನಾಲೆಡ್ಜ್ ಅಂದರೆ ಏನು ಅಂತ ಕೇಳ್ಬೋದು. ಬೇಸ್ ನಾಲೆಡ್ಜ್ ಅಂದರೆ ಫಾರ್ ಎಕ್ಸಾಂಪಲ್ ಮಹಾತ್ಮ ಗಾಂಧಿ ಬಗ್ಗೆ ಬರೆಯೋಕ್ಕೆ ಕೊಡ್ತೀನಿ ನಾನು ನಿಮಗೆ ಅನ್ಕೊಳ್ಳಿ. ನಿಮಗೆ ಮಹಾತ್ಮ ಗಾಂಧಿ ಬಗ್ಗೆ ಒಂದು ಸ್ವಲ್ಪ ಸ್ಟಡಿ ಮಾಡಿರಬೇಕು. ನೀವು ಸುಮ್ಮನೆ ಏನೇನೋ ಬರೆಯೋಕ್ಕಾಗಲ್ಲ. ಸೊ ಅದೇ ಥರ ಅದು ಬೇಸ್ ನಾಲೆಡ್ಜ್ ಅಂತ. ಸೊ ನೆಕ್ಸ್ಟು ಸ್ಟ್ರಾಟಜಿ ಅಂದರೆ ಯಾವ ಥರ ಬರೆಯೋದು, ಸ್ಕಿಲ್, ರೈಟಿಂಗ್ ಸ್ಕಿಲ್. ನೀವು ನೋಡಿರ್ತೀರ ಟಾಪರ್ಸ್ ಆನ್ಸರ್ ಕಾಪಿ. ಸೊ ಈಗ ಇದು 10 ಮಾರ್ಕ್ಸ್ಗೆ ಕ್ವಶನ್ ಕೊಟ್ಟಿರ್ತಾರೆ ನಿಮಗೆ. ಆಗ ಅವ್ರು ಯಾವ ಥರ ಬರೀತಾರೆ ಅಂದರೆ, ಇಲ್ಲಿ ಕ್ವಶನ್ ಇದ್ದರೆ ಇಂಟ್ರೊಡಕ್ಷನ್ 3 ಲೈನ್, ಕ್ವಶನ್ ಮೇನ್ ಬೇಸ್ ನೋಡ್ತಾರೆ, ಅಲ್ಲಿ ಹೆಡ್ಡಿಂಗ್ ಹಾಕ್ತಾರೆ ಸಬ್ ಹೆಡ್ಡಿಂಗ್, ನೆಕ್ಸ್ಟ್ ಪಾಯಿಂಟ್ಸ್, another subheading, points, then conclusion. This 2 pages for 10 marks. Same extended to 15 marks, 3 pages. ಓಕೆನಾ? ಈ ಥರ ಬರೆಯೋರು. ನೆಕ್ಸ್ಟು ನೀವು ಆನ್ಸರ್ ರೈಟಿಂಗ್ ನೀಟಾಗಿ ಬರೀಬೇಕು ಅಂದರೆ ಜಾಸ್ತಿ ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮಾಡಿದಷ್ಟು ನಿಮಗೆ ಒಂದು ನಾಲೆಡ್ಜ್ ಸಿಗುತ್ತೆ ಆ್ಯಂಡ್ ಒಂದು ಸ್ಕಿಲ್ ಗೊತ್ತಾಗುತ್ತೆ ಯಾವ ಥರ ಆನ್ಸರ್ ರೈಟಿಂಗ್ ಬರೆಯೋದು ಅಂತ. ಓಕೆನಾ? ಪ್ರಾಕ್ಟೀಸ್ ಮೇಕ್ಸ್ ಆನ್ಸರ್ ಬೆಟರ್. ನಾಟ್ ಪರ್ಫೆಕ್ಟ್, ಬಟ್ ಡೆಫಿನೆಟ್ಲಿ ಮೇಕ್ಸ್ ಬೆಟರ್. ಓಕೆ, just a small video for guys. Just support us. Thank you.